ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ಯಾರೆಲ್ಲ ನನ್ನ ಪೋಸ್ಟ್ಗಳಿಗೆ ಲೈಕ್ ಮಾಡಿದ್ದೀರಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನು ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತೀನಿ. ಇವತ್ತು ತಾಯಿ ಆದಿಶಕ್ತಿ ಭವಾನಿ ಯಾವ ಒಂದು ಸಂದೇಶವನ್ನು ನೀಡುತ್ತಿದ್ದಾರೆ ಯೂನಿವರ್ಸ್ ಮುಖಾಂತರ ಸ್ವಲ್ಪ ನೋಡ್ಕೊಂಬರೋಣ. ಪದೇ ಪದೇ ನಾನು ಹೇಳ್ತಾ ಇರ್ತೀನಿ, ನೀವು ಏನು ಮಾಡ್ತೀರಿ ಪ್ರಕೃತಿ ಅದನ್ನು ನಿಮಗೆ 10 ಪಟ್ಟು ವಾಪಸ್ ಕೊಡ್ತದಂತೆ. ನಾನು ಮೊದಲು ಮಾಡಿದಂಥ ವೀಡಿಯೋಗಳಲ್ಲಿ ನಾನು ಸಾಕಷ್ಟು ಹೇಳಿಕೊಳ್ತಾ ಬಂದಿದ್ದೀನಿ. ಎಷ್ಟು ಜನ ಅದನ್ನು ತೊಗೊಳ್ತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟಿದ್ದದ. ಇಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗೈತೆ ಅಂತಂದ್ರೆ, ನಿಮ್ಮನ್ನು ಏನು ಟಾರ್ಗೆಟ್ ಇಟ್ಕೊಂಡು ಕೆಲವೊಂದಷ್ಟು ಮಂದಿ ಏನು ತೊಂದರೆ ಮಾಡ್ಬೇಕಂತ ಏನು ಪ್ರಯತ್ನ ಮಾಡಿದರು, ಅದು ಇವತ್ತು ಅವರಿಗೆ ರಿಟರ್ನ್ ಆಗೈತೆ. ಅದು ಹೆಂಗಾಗೈತೆ ಅಂದ್ರೆ, ಹಣನೂ ಹೋಯ್ತು ಗುಣನೂ ಹೋಯ್ತು ಅಂಥೇಳಿ. ಏನು ಹಣನೂ ಹೋಯ್ತು ಗುಣನೂ ಹೋಯ್ತು. ಇವತ್ತಿನ ಕಾಲಮಾನದಾಗ ಯಾರೋ ಕಷ್ಟದಾಗ ಅದಾರ ಅಂತೇಳಿ ಸಹಾಯ ಮಾಡೋರ್ಕಿಂತ ಒಬ್ಬರ ಜೀವನ ಹಾಳಾಗಲಿ ಅಂತೇಳಿ ಖರ್ಚು ಮಾಡೋರು ಭಾಳ ಮಂದಿ ಇದ್ದಾರೆ. ಈ ರೀತಿ ಅವ್ರು ಮಾಡ್ಕೊಂಬಂದಿದ್ರು. ಅದಕ್ಕೆ ನಿಮ್ಮ ಪರಿವಾರದವರು ಟಾರ್ಗೆಟ್ ಆಗಿದ್ರು. ಅದಕ್ಕೆ ನಿಮ್ಮ ಪರಿವಾರದೊಳಗೆ ಅಂತಂದ್ರೆ ಅದು ಮಕ್ಕಳಿರ್ಬೋದು, ಇಲ್ಲ ಯಾರೋ ಹಸ್ಬೆಂಡ್ ಇರ್ಬೋದು. ಈ ರೀತಿ ಅವರು ಒಂದು ವ್ಯಸನಕ್ಕೆ ತುತ್ತಾಗಿದ್ದರು. ಅದಕ್ಕೆ ಅವರು ಅದಕ್ಕೆ ಕಾರಣಕ್ಕೆ ಕೂಡ ಈಗೇನು ಮಾಡಿದ್ರಲ್ಲ ಅವರ ಇದ್ದರು ಅದಕ್ಕೆ ವ್ಯಸನಕ್ಕೆ. ಆದರೆ ಇವರು ಅದರಿಂದ ಹೊರಗೆ ಬಂದರು. ಆದರೆ ಮತ್ತು ಮಾಡಿದ ಪಾಪ ಯಾರನ್ನು ಬಿಡ್ತೈತೆ? ಅದು ಮಾಡಿದ ಪಾಪ ಬಿಡೋಂಗಿಲ್ಲ ಅದು. ಅದಕ್ಕೆ ಅದು ಏನಾಗೈತಿ, ಈಗ ಹೊಳ್ಳಿ ರಿಟರ್ನ್ ವಾಪಸ್ ಹೋಗೈತಿ. ಅದಕ್ಕೆ ಸಾಕಷ್ಟು ನಿಮ್ಮ ಜೀವನವನ್ನು ನಾಶ ಮಾಡ್ಬೇಕಂತೇಳಿ ಏನು ಪ್ರಯತ್ನ ಮಾಡಿದ್ರು, ದುಡ್ಡು ಹೋದ್ರೆ ಹೋಗಲಿ, ಆಧಾರ ಆಗಿದ್ರೆ ಅವ್ರ ಮನಸ್ಸಿಗೆ ನೆಮ್ಮದಿ ಇರ್ತಿತ್ತು. ಅದು ಈಗೇನಾಗ್ಬಿಡ್ತು, ದುಡ್ಡೂ ಹೋಯಿತು, ನಿಮಗೂ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಸ್ವಲ್ಪ ತೊಂದರೆ ಆಯ್ತು ಅಂತ ಬಿಟ್ರೆ ಹೊಳ್ಳೆ ಯಾವುದೇ ರೀತಿ ನಿಮ್ಗೆ ತೊಂದರೆ ಆಗಲಿಲ್ಲ. ಈಗ ಅವರಿಗೆ ಅದನ್ನು ರಿಕವರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಏನು ಅದನ್ನು ಸಹನ್ ಮಾಡ್ಕೊಳಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಅದಕ್ಕೆ ಈಗಂತೂ ಅವ್ರದ್ದು ತುಂಬ ತುಂಬ ಒಂದು ದುಸ್ಥಿತಿ ಅಂತಲೂ ಹೇಳಿರಿ ಅಂತ ತಪ್ಪಾಗೋದಿಲ್ಲ ಇಲ್ಲಿ. ಯಾಕಂದ್ರೆ ಪ್ರಕೃತಿ ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದನ್ನ ಆಕತಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದನ್ನೇ ಆಕತಿ. ಮತ್ತು ನಾವು ಒಳ್ಳೇದು ಮಾಡಿ ಕೆಲಸ ಆಗಿಂದಾಗ ಫಲ ಬೇಕಪ್ಪ ಅಂತಂದ್ರೆ ಸಿಗೋದಿಲ್ಲ. ಅದು ಸ್ವಲ್ಪ ಟೈಮ್ ಕಾಯಬೇಕಾಕತಿ. ಕೆಟ್ಟದ್ದಕ್ಕೆ ಮಾತ್ರ ಭಾಳ ಲೇಟ್ ಆಗೋಂಗಿಲ್ಲ. ಅದು ಆಗಿಂದಾಗ ರಿಸಲ್ಟ್ ಸಿಕ್ಬಿಡ್ತದೆ. ಅದು ಮೊದಲೇ ಕಾಲಿತ್ತು. ಅದು ಒಂದು ಯುಗದಿಂದ ಒಂದು ಯುಗಕ್ಕೆ ಹೋಗ್ಬೇಕಂತೇಳಿ. ಈಗ ಹಾಗಿಲ್ಲ. ಅದು ಬಲಗೈಲೇ ಮಾಡಿರಿ ಎಡಗೈಲಿ ತೀರಿಸೋದು ಅಂತಾರಲ್ಲ, ಆ ರೀತಿ ಪರಿಸ್ಥಿತಿ ಬಂದು ನಿಂತೈತಿ ಈಗ. ಅದಕ್ಕೆ ಇಲ್ಲೇ ಅವ್ರು ಮಾಡಿದ್ದಂತರೂ ಅವ್ರು ಅನುಭವಿಸ್ತಾರೆ. ನಿಮಗೆ ಈಗ ಸದ್ಯಕ್ಕೆ ಏನಪ್ಪ ಸಿಚುವೇಶನ್ ಹೆಂಗೈತಿ ಅಂದ್ರೆ, ನಿಮ್ಮದು ಇನ್ನೂ ನೀವು ಅದರಿಂದ ಪೂರ್ಣ ಹೊರಗೆ ಬಂದಿಲ್ಲ. ಇನ್ನೂ ಸ್ವಲ್ಪ ಅದರದ್ದು ಅದರದ್ದೊಂದು ಶಕ ಐತಿ ನಿಮಗೂ ಇನ್ನೂ. ಅದಕ್ಕೆ ನಿಮಗೆ ಹೇಳೋದಿಷ್ಟೇ, ನಿಮ್ಮ ಏನು ಒಂದು ಮನೆ ದೇವ್ರು ಇರ್ಬೋದು, ನೀವು ನಂಬುವಂಥ ಮಂದಿರ ಇರ್ಬೋದು, ಇಲ್ಲಾಂದ್ರೆ ನಿಮ್ಗೆ ಯಾರು ಗುರುಗಳಿದ್ರೆ ಅವ್ರನ್ನ ಭೇಟಿ ಮಾಡಿ, ನಿಮ್ಮ ಮನೆ ದೇವ್ರಿಗೆ ಭೇಟಿಯಾಗಿ ಅಲ್ಲಿ ನೀವೇನಾರ ನಿಮ್ಮದು ಹರಕೆ ಏನಾರು ಇದ್ದರೆ ಹರಕೆ ಮುಟ್ಸೋಂಥ ಕೆಲಸ ಮಾಡಿರಿ. ಹೊಳ್ಳಿ ನಿಮ್ಮ ಗುರುಗಳನ್ನ ಭೇಟಿಯಾಗಿ ಇದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಕೂಡ ಸ್ವಲ್ಪ ಮಾತಾಡ್ಕೊಂಡು ನೀವು ಇದನ್ನು ಪರಿಹಾರ ಮಾಡಿಕೊಳ್ರಿ. ಆಮೇಲೆ ಇನ್ನೊಂದು ವಿಷಯ, ನೀವು ಯಾರ್ದೋ ಮೇಲೆ ಸಂದೇಹಪಟ್ಟು ನೀವು ಅವ್ರಿಗೇನಾದರೂ ಬೇರೆ ರೀತಿ ಏನಾದರೂ ಮಾಡೋಕ್ಕೆ ಹೋದ್ರಿ ಅಂತಂದ್ರೆ ಅದು ಉಲ್ಟಾ ನಿಮ್ಗೆ ವಾಪಸ್ ಬರ್ತೈತಿ. ಇದು ನೆನಪಿರಲಿ. ಈಗ ಆಲ್ಮೋಸ್ಟ್ ನೀವು
ಅದರಿಂದ ಪಾರಾಗಿರಿ. ಸ್ವಲ್ಪ ಉಳ್ದೈತೆ ಅಷ್ಟೆ. ಅದು ನಿಮ್ಮ ಮನೆದೇವರಿಂದ ಒಳ್ಳೆ ನಿಮ್ಮ ಗುರುಗಳಿದ್ರೆ ನಿಮ್ಮ ಗುರುಗಳನ್ನ ಭೇಟಿಯಾಗಿದ್ದರಿಂದ ಪಾರಾಗುವಂಥದ್ದು ಐತಿ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆದ್ರೆ ಅದನ್ನು ನೀವು ತಲೆಯಾಗ ಇಟ್ಕೊಂಡು ನಿಮ್ಗೆ ಗೊತ್ತಾಗತ್ತೆ ಏನಂತಂದ್ರೆ ನಮ್ಗಾಗ್ಲಾರ ಇವರ ಏನೋ ಮಾಡಿರ್ಬೋದು ಅಂತ ಈ ಥರ ಒಂದು ನಿಮ್ಮ ತಲೆಯಾಗ ಇಟ್ಕೊಂಡು ನೀವೇನಾದರೂ ಒಂದು ತಪ್ಪು ಮಾಡಕ್ಕೆ ಹೋದ್ರಿ ಅಂತಂದ್ರೆ ಅವ್ರಿಗೇನಾದ್ರೂ ನೀವು ಅವ್ರಿಗೆ ತೊಂದರೆ ಆಗಲಿ ಅಂತ ಮಾಡಕ್ಕೆ ಹೋದ್ರಿ ಅಂದ್ರೆ ಅವ್ರಿಗೆ ಎಷ್ಟು ತೊಂದರೆ ಆಗತ್ತಲ್ಲ ಅದರ 10 ಪಟ್ಟು ನಿಮಗೂ ತೊಂದರೆ ಆಗೋದಿರುತ್ತೆ. ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಅದನ್ನು ಪರಮಾತ್ಮಗೆ ಬಿಟ್ಟುಬಿಟ್ರಿ. ಅದನ್ನು ಪರಮಾತ್ಮ ನೋಡ್ಕೊತಾನೆ. ನಿಮ್ದಂತರೂ ಅವ್ರು ಮಾಡಿದ್ದ ಪ್ರತಿಫಲಕ್ಕೆ ಅವರು ಉಣ್ಣಾಕತ್ತಾರ. ಅವ್ರನ್ನ ಬಿಡ್ರಿ. ನಿಮ್ಮದೆಲ್ಲ ಸರಿ ಐತಿ. ಸರಿನಾ? ಈಗ ಮುಂದಿನ ಜೀವನದ್ದು ಏನು ನಿಮ್ದು ಯಾವುದೇ ರೀತಿ ತೊಂದರೆ ಇಲ್ಲ. ಎಲ್ಲ ರೀತಿ ಸರಿ ಐತಿ. ಅದನ್ನು ನಿಮ್ಮನ್ನು ಮಾತ್ರ ಟಾರ್ಗೆಟ್ ಅಂತೂ ಮಾಡಿದ್ರು ಅವರು. ಈಗ ಅದರ ಪ್ರತಿಫಲ ಉಣ್ಣಾಕತ್ತಾರೆ. ನೀವು ನೋಡ್ಬೋದು. ಅದನ್ನು ಅಲ್ಲಿ ನಿಮ್ಗೆ ಗೊತ್ತಾಗತ್ತದು ಯಾರು ಅಂತೇಳಿ. ಅದಕ್ಕೆ ಒಳ್ಳೇದನ್ನು ಮಾಡಿರಿ, ಒಳ್ಳೇದಾಕತಿ. ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದ್ದಾಕತಿ. ಸರಿ ಬಂಧುಗಳೇ, ಮತ್ತೊಂದು ರೀಡಿಂಗ್ನಿಂದ ಮತ್ತು ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತಾ, ನಿಮಗೆ ಈ ರೀಡಿಂಗ್ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಯಾವ ಕೆಲವೊಂದಷ್ಟು ವಿಷಯಗಳು ನಿಮ್ಗೆ ಅನ್ವಯಿಸ್ತಾವೆ ಅವನ್ನ ನೀವು ತೊಗೊಳ್ರಿ. ನಿಮ್ಗೆ ಅನ್ವಯಿಸೋದಿಲ್ಲ ಅವ್ನು ಬಿಟ್ಟುಬಿಡ್ರಿ. ಅದೇ ರೀತಿ ನೀವು ಪರ್ಸ್ನಲ್ ರೀಡಿಂಗ್ ಮಾಡ್ಕೋಬೇಕಂತಂದ್ರೆ ನನ್ನ ನಂಬರ್ ಅಂತೂ ನಾನು ಕೊಟ್ಟಿರ್ತೀನಿ. ನೀವು ವಾಟ್ಸಪ್ ಮೆಸೇಜ್ ಮಾಡಿ ನೀವು ಅದನ್ನು ತಿಳ್ಕೊಬೋದು. ಸರಿ, ನಾಳೆ ಇನ್ನೊಂದು ರೀಡಿಂಗ್ ಮುಖಾಂತರ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.